ನೆನ್ನೆ ಅದು ಯಾವುದೋ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಾಗಿಂದ ಅಗ್ರಜ ಫುಲ್ ಗರಂ ಆಗಿದ್ದಾನೆ. ಸತ್ಯ, ಹುಡುಗಿ ನಾನೇ ಅಂತ ಗೊತ್ತಾಗ್ಲಿಲ್ವಲ್ಲ. ಮ್ಯಾಟ್ರು ಈ ಲೆವೆಲ್ಗೆ ಸೀರಿಯಸ್ ಆಗಿರುವಾಗ ನಿಶ್ಚಿತಾರ್ಥಕ್ಕೂ ಮುಂಚೆ ಅಗ್ರಜ ಮದುವೆಗೆ ಒಪ್ಕೊಳ್ಳೋದೇ ಡೌಟು. ಡೌಟೇ ಇಲ್ಲ ಬಾವಾ, ದೇವ್ರಾಣೆ ಅವ್ನು ಒಪ್ಕೊಳ್ಳಲ್ಲ ಬಿಡಿ. ಅದಕ್ಕೆ ನಿನ್ ಕರೆದಿದ್ದು. ಹೇಗಾದ್ರೂ ಮಾಡಿ ಗಣೇಶ ಹಬ್ಬಕ್ಕೂ ಮುಂಚೆ ಅವನನ್ನು ಒಪ್ಪಿಸ್ಬೇಕು. ನಾನಾ? ಎಸ್ ರೌಡಿನಾದ್ನಿ, ನೀನೇ ಪಕ್ಕ ವಿಶ್ವಾಮಿತ್ರನ ಥರ ಸನ್ಯಾಸಿ ಆಗಿರೋ ನಮ್ಮ ಅಣ್ಣನ ಮದುವೆ ಒಪ್ಸೋ ಮೇನಕ್ಕೆ ನೀನೇ ಆಗಿರಬೇಕು. ಇದ್ಯಾಕೋ ಓವರ್ ಆಯ್ತು ವಿಕ್ಕಿ ಬಾಬಾ. ಇಲ್ಲಿ ಎಲ್ಲನೂ ಓವರ್ ಆಗೇ ತಾನೇ ಆಗ್ತಿರೋದು. ನಾನು ಹೇಳಿದ್ದು ಕಂಪ್ಯಾರಿಸನ್ ಬಗ್ಗೆ. ಅದೇನೋ ಫ್ಲೋ ಅಲ್ಲಿ ಬಂತು. ಈಗ ಆಗ್ಬೇಕಾಗಿರೋ ವಿಷಯ ಅದೇ. ಈ ಜಗತ್ತಲ್ಲಿ ನಮ್ಮ ಅಣ್ಣನ ಮದುವೆಗೆ ಒಪ್ಸೋ ಕೆಪಾಸಿಟಿ ಇರೋದು ಅಂದರೆ ಅದು ನಿನಗೇನೆ. ನನ್ನಿಂದ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಹಾಗೆ ಹೇಳ್ತೀಯಾ? ನಿಮ್ಮ ಅಣ್ಣಂಗೆ ನನ್ನ ಮುಖ ಕಂಡ್ರೇ ಆಗಲ್ಲ. ಅಂಥದ್ರಲ್ಲಿ ಇಂಥ ವಿಚಾರದಲ್ಲಿ ಅವ್ನು ನನ್ನ ಮಾತು ಕೇಳ್ತಾನ? ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣಂಗೆ ಯಾರನ್ನೋ ಗಂಟು ಹಾಕಿ ಅವಳ ಜೀವನ ಹಾಳು ಮಾಡೋ ಸ್ಕೀಮಿಗೆ ನಾನಿಲ್ಲ. ಅಮೂಲ್ಯ, ನಿಮಗೆ ಸಿಚುವೇಶನ್ನೇ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಆದರೂ ನಮ್ಮಮ್ಮ ಮಾತ್ರ ಖಂಡಿತ ಬಿಡಲ್ಲ. ಅವ್ರ ತಲೆಯಲ್ಲಿ ಈ ಟೈಮ್ನೇ ಉಪಯೋಗಿಸ್ಕೊಂಡು ಅಗ್ರಜನ್ನ ಮದುವೆ ಮಾಡಿಬಿಡ್ಬೇಕು ಅಂತ ಬಂದ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಪ್ರಾಬ್ಲಮ್ ಇರೋದು. ಇಂಥ ಸಿಚುವೇಶನ್ನ ಯೂಸ್ ಮಾಡ್ಕೊಳ್ಳೋಕೆ ನೋಡೋದು ತಪ್ಪಲ್ವಾ? ಅಲ್ಲ ಅಮೂಲ್ಯ, ಅಮ್ಮ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ನೆಲ್ಲ ಮಾಡ್ತಿಲ್ಲ. ಅಗ್ರಜ ಮೊದಲಿಂದನೂ ಮದುವೆ ಅಂದರೆ ಇರಿಟೇಟ್ ಆಗೋನು. ಯಾವುದೇ ಅಮ್ಮಂಗಾದ್ರೂ ತನ್ನ ಮಗನ ಮದುವೆ ಮಾಡಬೇಕು ಅಂತ ಆಸೆ ಇರಲ್ವಾ? ಅಗ್ರಜನ ಒಪ್ಸೋಕ್ಕೆ ಇದು ಒಳ್ಳೆ ಟೈಮ್ ಅಂತ ಅವ್ರಿಗನ್ಸಿದೆ. ಅದಕ್ಕೆ ಅವ್ರು ಹೀಗೆ ಮಾಡ್ತಿರೋದು. ಅದೇನೋ ಸರಿ ಬಾಬಾ, ಆದರೆ ನನಗೂ ಹಾಗೆ ಅನಿಸಿದೆ ಅಮೂಲ್ಯ. ಅಗ್ರಜಂಗೆ ಒಂದು ಫ್ಯಾಮಿಲಿ ಅಂತ ಆಗದೆ ನಾನೊಬ್ಬನೇ ಮದುವೆ ಆಗೋದು ಸ್ವಾರ್ಥ ಆಗುತ್ತೆ. ಹಾಗಂತ ನಾನು ಯಾವುದನ್ನು ಡಿಲೇ ಮಾಡೋದಕ್ಕೆ ಇಷ್ಟಪಡಲ್ಲ. ನನಗೆ ಆರ್ತಿ ಅವರು ಅಷ್ಟೇ ಇಂಪಾರ್ಟೆಂಟು. ಅದೆಲ್ಲ ಸರಿ ಬಾವಾ, ಆದರೆ ನಿಮ್ಮ ಅಣ್ಣ ಎಲ್ಲರ ಥರ ಇಲ್ವಲ್ಲ. ಅದಕ್ಕೇನು ಮಾಡಬೇಕು ಹೇಳಿ? ಅದು ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ನೋ. ಈಗ ನೀನೇ ಹೇಳು, ನಿಮ್ಮ ಅಕ್ಕನ ಮದುವೆ ಆಗದೆ ನೀನು ಸೆಟ್ಲಾಗಿ ಸಂಸಾರ ಮಾಡೋಕ್ಕೆ ಇಷ್ಟಪಡ್ತೀಯಾ? ನಿಮಗೂ ಸಿಚುವೇಶನ್ ಅರ್ಥ ಆಗ್ತಿಲ್ಲ ಬಾವಾ. ನಿಮ್ಮ ಅಣ್ಣಂಗೆ ಬೇರೆಯವ್ರ ಭಾಷೆ ಅರ್ಥ ಆಗಲ್ಲ. ಈಗ ನಾನು ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡಿ ಬಾವಾ, ಹಣೆ ಬರಕ್ಕೆ ಹೊಣೆ ಯಾರು? ನಿಮ್ಮ ಅಣ್ಣ ವಿಶ್ವಾಮಿತ್ರನೇ. ಆದ್ರೆ ನಾನ್ ಮೇನಕ್ಕೆ ಆಗೋದು ಡೌಟ್ ಏನು ಚಾನ್ಸೇ ಇಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ ಅಮೂಲ್ಯ. ಆಯ್ತು, ತಪಸ್ ಭಂಗ ಮಾಡೋ ಆಪರೇಷನ್ ಭಂಗ ಶುರು ಹಚ್ಕೊಳ್ಳೋಣ. ಆದ್ರೆ ಒಂದು ವಿಷಯ ನೆನಪಿರ್ಲಿ. ಏನು? ಇದು ನಾನು ಅಂತ ಯಾವುದೇ ಕಾರಣಕ್ಕೂ ಶುಂಠಿಗೆ ಗೊತ್ತಾಗಬಾರ್ದು. ಆಪರೇಷನ್ ಭಂಗ ಸೀಕ್ರೆಟ್ ಆಗಿರ್ಬೇಕು. ಕಪ್ಪು ಬಟ್ಟೆನ ಮುಖಕ್ಕೆ ಮುಚ್ಕೊಂಡು ಮಾತಾಡುವಂಥ ಹುಡುಗಿ ನನ್ನ ಲೈಫನ್ನ ಈ ಲೆವೆಲ್ಗೆ ಅಲೋಲ ಕಲೋಲ ಮಾಡಿದ್ದಾಳೆ ಅಂದರೆ ನಂಬೋದಕ್ಕೆ ಆಗ್ತಿಲ್ಲ. ಈ ಹುಡುಗಿರ್ನ ನಂಬಕ್ಕೆ ಆಗಲ್ಲ ಬಾಸ್. ಕೆಲವು ಸತಿ ನಿಮ್ಮ ಪಾಲಿಸಿನೇ ಕರೆಕ್ಟು ಅನ್ಸುತ್ತೆ ನನಗೆ. ಬಟ್ ಐ ವಾಂಟ್ ಟು ನೋ ಹೂ ಶಿ ಇಸ್. ಇದು ಯಾಕೋ ರಾಂಗ್ ಟರ್ನ್ ಆಗುತ್ತಾ ಅಂತ ಡೌಟು ನನಗೆ. ವಾಟ್? ಅಲ್ಲ ಬಾಸ್, ಈಗ ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಿಲ್ಲ. ನಿಮಗೆ ಅವಳ ಮೇಲೆ ಹೆವಿ ಕೋಪ ಬೇರೆ. ಆ ಕೋಪದಲ್ಲಿ ನೀವು ಅವಳನ್ನ ಹುಡುಕಿ ಅಂತ ನನಗೆ ಹೇಳ್ತೀರಾ. ಬಾಸ್ ಆಗ್ನೆ ಅಂತ ನಾನು ಎದ್ವಾ ತದ್ವಾ ಒದ್ದಾಡಿ ಗುದ್ದಾಡಿ ಆ ಹುಡುಗಿನ ನಿಮ್ಮ ಮುಂದೆ ತಂದು ನಿಲ್ಲಿಸಿ ಅವಳು ಮುಖದ ಮೇಲಿರೋ ಬಟ್ಟೆನ ತೆಗಿಸ್ತೀನಿ. ಇದು ರಾಂಗ್ ಟರ್ನ್ ಏನ್ರಿ ಇದೆ? ಇಲ್ಲೇ ಇರೋದು ಬಸ್ ಟ್ವಿಸ್ಟು. ಇದೇ ರಾಂಗ್ ಟರ್ನ್ ಆಗೋ ಎಕ್ಸಾಕ್ಟ್ ಜಂಕ್ಷನ್ನು. ಸಿನಿಮಾದಲ್ಲಿ ತೋರಿಸೋ ಥರ ಜಗಳ ಆಡ್ದವ್ರ ಜೊತೆನೆ ಲವ್ ಆಗೋ ಥರ ನಿಮಗೂ ಇಷ್ಟೆಲ್ಲ ಮಾಡಿದವಳ ಮೇಲೆ ಲವ್ ಆಗೋಯ್ತು ಅಂದ್ಕೊಳ್ಳಿ. ಅದು ಯೂ ಟರ್ನ್, ರಾಂಗ್ ಟರ್ನ್ ಎಲ್ಲ ಆಗೋಗುತ್ತೆ. ಆದರೆ ನಾವು ಅದಕ್ಕೆ ಅಚ್ಚ ಕನ್ನಡದಲ್ಲಿ ಬೆಳದಿಂಗಳ ಬಾಲೆ 2 ಅಂತ ಹೆಸರಿಟ್ಬಿಡೋಣ. ಲೈಫಲ್ಲಿ ಒಂದು ದಿನ ಆದರೂ ಸೀರಿಯಸ್ ಆಗಿರ್ರಿ. ಹುಡುಗಿ ಮಾಡಿರೋ ಕರ್ಮ ಕಂಡ ಒಂದ ಎರಡ. ಅವಳು ಬ್ಲಡಿ ಒಂದು ವಿಡಿಯೋಯಿಂದ ವೇದಾಂತ್ ವೆಂಚರ್ಸ್ ಶೇರ್ಸ್ಗಳೆಲ್ಲ ಕಡಿಮೆ ಆಗಿದೆ. ಆದಿ ಆರ್ಗ್ಯಾನಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಎಕ್ಸ್ಪ್ಲನೇಷನ್ ಬೇಕು, ಇಲ್ಲ ಕೊಲಾಬ್ರೇಷನ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಲೈಫು ಹೊತ್ಕೊಂಡು ಉರಿತಿದ್ರೆ ನಿಮಗೆ ಕಾಮಿಡಿನಾ? ಸಾರಿ ಬಾಸ್. ವೇದಾಂತ್, ಶ್ರೀವತ್ಸ,
ನೀವು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದು ಎಷ್ಟು ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ ಗೊತ್ತಾ? ಮೊದಲು ನಾನು ಅವಳನ್ನ ಮದುವೆ ಆಗ್ತಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡಿ. ನಮ್ಮ ಬಾಸು ಅವ್ರನ್ನ ಮದುವೆ ಆಗ್ತಾರಾ? ಇದು ರಾಂಗ್ ಟರ್ನೇ. ಸರಿ ಸರ್, ನಾನು ಅವಳ ಕೈ ಹಿಡಿತೀನಿ. ಆಗಿದ್ದಕ್ಕೆಲ್ಲ ಸಾರಿ ಅಂತ ಈಗಲೇ ಸ್ಟೇಟ್ಮೆಂಟ್ ಕೊಡ್ತೀನಿ. ಓಹೋ, ಈ ಅಪ್ಪ ಮದುವೆ ಆಗಲಿ ಅಂದಿದ್ದ? ಇದು ರೈಟ್ ಟರ್ನೇ. ನನಗೆ ನೀವಂದ್ರೆ ತುಂಬಾ 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 ಇಷ್ಟ ನಾನು ನಿಮ್ಮನ್ನ ಹುಚ್ಚಿನ ತರ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಅಕ್ಕ, ಇದೇನಕ್ಕ ಇದು ಇಷ್ಟೊತ್ತಿನಲ್ಲಿ ಮಲಗಿದ್ಯಾ? ಯಾಕೆ ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ ಕಣೆ, ನಿಂಗೆ ಇವತ್ತು ಹಾಫ್ ಡೇ ಅಲ್ವಾ, ಹಸ್ವಾಗಿರ್ಬೇಕು. ಬಾ, ಊಟ ಬಡಿಸ್ತೀನಿ. ನಾನು ಕೇಳಿದಕ್ಕೆ ಮೊದಲು ಉತ್ತರ ಕೊಡು. ಇಲ್ಲಿವರೆಗೂ ಯಾರ ಮದುವೆಗೂ ಇಷ್ಟೆಲ್ಲ ವಿಘ್ನ ಬಂದಿರೋದು ನಾನು ನೋಡೇ ಇಲ್ಲ. ಆದರೆ ನನ್ನ ಮದುವೆಗೆ ಎಷ್ಟು ಸಾಧ್ಯನೋ ಅಷ್ಟು ವಿಘ್ನ ಬರ್ತಾನೆ ಇದೆ. ಎಲ್ಲ ಸರಿಯಾಗತ್ತಕ್ಕ. ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದೆಯಾ? ನಂಗೆ ಯಾಕೋ ವಿಕ್ಕಿ ಅವ್ರ ಮನೇಲಿ ನನ್ನ ಬಗ್ಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಅನ್ನಿಸ್ತಿಲ್ಲ ಕಣೆ. ಒಳ್ಳೆ ಗೋಳು ಕಣ ನಿಂದು. ಯಾವ ಆ್ಯಂಗಲ್ನಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೋದು ಅಂತ ಹುಡುಕ್ತಾ ಇರ್ತೀಯ ಅಲ್ವಾ? ನಿನಗೆ ಗೊತ್ತಾಗಲ್ಲ ಅದಿತಿ. ಸರಿ, ನಿನ್ನ ಪ್ರಕಾರ ಏನು? ಅದಕ್ಕೆ ಮದುವೆಗೆ ಮುಂಚೆ ಮನೆಗೆ ಬಂದಾಗ ಅಮ್ಮ ದೊಡ್ಡಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಮನೆ ಮಗಳ ಥರನೇ ನಡೆಸ್ಕೊಳ್ತಾ ಇದ್ರು. ಆದರೆ ಸುಹಾಸಿನಿ ಅಮ್ಮ ಯಾವತ್ತೂ ನನ್ನ ಆ ರೀತಿ ನಡೆಸ್ಕೊಂಡೇ ಇಲ್ಲ. ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಕಣೆ. ಅಕ್ಕ, ಸಿಂಪಲ್ ಕಣೆ. ಆದ್ಯ ಅದಕ್ಕೆ ಮತ್ತೆ ದೊಡ್ಡಮ್ಮನ ಸ್ಟೇಟಸ್ ಮ್ಯಾಚ್ ಆಗೋದ್ರಿಂದ ಅವ್ರು ಹಾಗಿರ್ತಾ ಇದ್ರು. ಆದರೆ ನಿನ್ನ ವಿಚಾರದಲ್ಲಿ ಹಾಗಲ್ವಲ್ಲ. ನಾವು ಮಿಡಲ್ ಕ್ಲಾಸ್ ಜನ, ನಾವೇನು ಮಾಡೋಕ್ಕಾಗಲ್ಲ. ನಾವೇ ಹೊಂದ್ಕೊಂಡು ಹೋಗ್ಬೇಕು. ಮುಂದೆ ಆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ ಕಣೆ. ಯಾಕಾಗಲ್ಲ? ಹಾಗೆ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಬೋದಷ್ಟೇ. ನೀನು ಒಳ್ಳೆ ಹುಡುಗಿ ಅಂತ ಅವ್ರಿಗೆ ರಿಯಲೈಸ್ ಆಗೇ ಆಗುತ್ತೆ. ಅವಾಗ ಅವ್ರು ನಿನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನೋಡ್ತಾ ಇರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಇಷ್ಟಪಡ್ಬೇಕಾಗಿರೋದು ವಿಕ್ಕಿ ಬಾವ. ಅವರು ನಿನ್ನ ಸಮುದ್ರಕ್ಕಿಂತ ಆಳವಾಗಿ ಪ್ರೀತಿಸ್ತಾರೆ ಅಂದ್ರೆ ಇನ್ನೇನ್ ಬೇಕು ಹೇಳು? ಇದು ನಮ್ಮ ಅಕ್ಕ ಅಂದ್ರೆ ಹೀಗಿದ್ರೇನೆ ನೀನ್ ಚಂದ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಓಕೆ, ಬೈ ದ ವೇ, ಇವರೇ ಶ್ರೀವತ್ಸ. ಇವ್ರ ಮದುವೆ ವಿಷಯದಲ್ಲೇ ಇಶ್ಯೂಸ್ ಆಗಿತ್ತು. ಅವರ ಪರ್ಸನಲ್ ಚಾಯ್ಸ್ ನಮ್ಮ ಕಂಪ್ನಿನ ಅಫೆಕ್ಟ್ ಮಾಡಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಆ್ಯಂಡ್ ಈಗ ಓವರ್ ಟು ಹಿಮ್, ಅವರೇ ಮಾತಾಡ್ತಾರೆ. ವೇದಾಂತ್ ಸರ್ ಹೇಳಿದ ಮಾತು ನಾನು ಕಣ್ ತೆರೆಸ್ತು ಅಂತ ಹೇಳಿದ್ನೇ ಹೊರತು ನಾನು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ಹೆಸಿಟೇಟ್ ಮಾಡಿದ್ದಕ್ಕೆ ಆಗಲಿ, ಮದುವೆ ರಿಜೆಕ್ಟ್ ಮಾಡಿದ್ದಕ್ಕೆ ಆಗಲಿ ವೇದಾಂತ್ ಸರ್ ಕಾರಣ ಅಂತ ಎಲ್ಲೂ ಹೇಳಿರಲಿಲ್ಲ. ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದರಲ್ಲಿ ಕಂಪ್ನಿ ಕಡೆಯಿಂದ ಯಾವ ಪ್ರೆಷರ್ ಕೂಡ ಇಲ್ಲ. ಗುಡ್ ಶ್ರೀವತ್ಸ. ಪ್ರೆಸ್ಗೂ ನೀವು ಇದೇ ಹೇಳಿಕೆಯನ್ನು ಕೊಡಿ. ಸಂಪೂರ್ಣವಾಗಿ ಕಾಂಟ್ರವರ್ಸಿನ ಮುಚ್ಚಾಕಕ್ಕಾಗದೆ ಹೋದರೂ ಸ್ವಲ್ಪನಾದರೂ ತಣ್ಣಗೆ ಮಾಡ್ಬೋದು. ಸರಿ ಸರ್. ರೌಡಿನಾದ್ನಿ, ಏನು ಅವಾಗಲಿಂದ ಮೊಬೈಲ್ ಹಿಡ್ಕೊಂಡು ಟೈಪ್ ಮಾಡ್ತೀಯಾ ಡಿಲೀಟ್ ಮಾಡ್ತೀಯಾ, ಟೈಪ್ ಮಾಡ್ತೀಯಾ ಡಿಲೀಟ್ ಮಾಡ್ತೀಯಾ, ಏನೇನು ಕತೆ? ನಿಮ್ಗಿನ್ನೂ ರೌಡಿಸಮ್ ಬಗ್ಗೆ ಗೊತ್ತಿಲ್ಲ ಬಾಬಾ. ಫೀಲ್ಡ್ ಗಿಡಕ್ಕೂ ಮುಂಚೆ ಸ್ಕೆಚ್ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಟಾರ್ಗೆಟ್ ಮಿಸ್ ಆಗ್ಬಿಡುತ್ತೆ. ಅಂದರೆ ಈಗ ನೀನು ಸ್ಕೆಚ್ ಆಗ್ತಿದ್ಯಾ? ಎಸ್ ಎಸ್. ಅದೇನು ಅಂತ ನನಗೂ ಹೇಳ್ಬಾರ್ದಾ? ಅಗ್ರಜನ್ ಒಪ್ಸ್ತೀನಿ ಅಂತ ಹೇಳಿ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ಯಾ? ಹೋಗಿ ಮಾತಾಡು, ಬೇಕಿದ್ರೆ ನಾನು ಬರ್ತೀನಿ. ಬಾವಾ, ಪಕ್ಕ ಟಿಪಿಕಲ್ ಸಂಪ್ರದಾಯಸ್ಥ ಹುಡುಗಿ ಅಂದ್ರೆ ಅದು ನಮ್ಮಕ್ಕ. ಅವಳನ್ನೇ ನೀವು ಬೀಳಿಸ್ಕೊಂಡಾಗ ಹುಡುಗ ಬಾಳ ಚಾಲಾಕು ಅಂದ್ಕೊಂಡಿದ್ದೆ. ಆದ್ರೆ ಈಗ ಏನೀಗ?
ದದ್ದು ಶಿಖಾಮಣಿ. ನಮ್ಮ ಅಕ್ಕ ನಿಮಗೆ ಹೇಗೆ ಬಿದ್ಲು? ಕೇಳಿದೊಂದನ್ನು ಬಿಟ್ಟು ಬಾಕಿ ಎಲ್ಲ ಹೇಳ್ತಿದ್ಯಾ ನೀನು. ಮೊದಲು ಮೊಬೈಲ್ ಸೈಡ್ಗಿಡೋ. ತರಿಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವಾಗಲೇ ಕೆಲಸ ಶುರು ಹಚ್ಕೊಂಡಿದ್ದೇವೆ. ಕೆಲಸ ನಡೀತಿರೋದೆ ಮೊಬೈಲ್ನಲ್ಲಿ. ಏನೋ ಕರೆಕ್ಟಾಗಿ ಒಂದು ಫ್ಲೋ ಬರಲಿ ಅಂತ ಕಾಯ್ತಿದ್ದೀನಪ್ಪ. ಶುಂಠಿ ಥರನೇ ಆಡ್ಬೇಡಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಮಿಸ್ಟರ್ ವೇದಾಂತ್, ಆದ್ಯ ಆರ್ಗ್ಯಾನಿಕ್ಸ್ ಪ್ರೆಸೆಂಟೇಷನ್ ಶುರು ಮಾಡ್ತೀರಾ? ಶೋ ಕಾಂತ ಲೈಟ್ಸ್ ಆಫ್. ಎಸ್ ಬಾಸ್. ರೌಡಿ ನದ್ನಿ, ವಾಟ್ ಈಸ್ ದಿಸ್? ನಿನ್ನ ನಂಬರಿಂದ ಈ ಥರ ಎಲ್ಲ ಮೆಸೇಜ್ ಕಳಿಸಿದ್ಯಲ್ಲ. ಅಗ್ರಜ ನಿನ್ನ ಮರ್ಡರ್ ಮಾಡ್ಬಿಡ್ತಾನಷ್ಟೇ. ಏನು ವಿಕ್ಕಿ ಬಾಬಾ ನೀವು, ಶುಂಠಿಗೆ ಗೊತ್ತಿರೋ ನಂಬರಿಂದ ನಾನು ಈ ಥರ ಕೆಲಸ ಮಾಡೋಕ್ಕಾಗುತ್ತಾ? ಇದು ನನ್ನ ನಂಬರ್ ಅಲ್ಲ. ಮತ್ತೆ ಯಾವುದೋ ಕಾಲದಲ್ಲಿ ಸ್ಪೇರ್ಗೆ ಅಂತ ನನ್ನ ಫ್ರೆಂಡ್ ತಕ್ಕೊಟ್ಟಿದ್ದ ನಂಬರ್ ಇದು. ಅಡ್ರೆಸ್ ಪ್ರೂಫ್ ಚೆಕ್ ಮಾಡಿದ್ರು ಟ್ರ್ಯಾಕ್ ಸಿಗಲ್ಲ. ಆ್ಯಂಡ್ ನಾನು ಅಂತ ಗೊತ್ತೇ ಆಗಲ್ಲ. ನೀನು ರೌಡಿ ಬೇಬಿನೇ, ಬಲೆ ಇದೆಯಾ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಬಾಬಾ? ಇನ್ಮೇಲಿದೆ ಪಿಕ್ಚರು. ಏನೋ ಒಂದು ಮಾಡೋದಂತೂ ಗ್ಯಾರಂಟಿ. ಆದರೆ ಏನು ಮಾಡ್ತೀಯ ಅಂತ ನನಗೂ ಅಪ್ಡೇಟ್ ಮಾಡ್ತಿರು. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಏನು ಮೇಡಮ್, ಈ ಸಲ ಬದಲಾವಣೆ ಗಾಳಿ ಭಯಂಕರವಾಗಿ ಬೀಸ್ದಂಗಿದೆ. ಏನು ಟೀಸ್ ಮಾಡ್ತಿದ್ದೀರಾ? ಚೇಚೆ, ಎಲ್ಲಾದರೂ ಉಂಟೆ ಗಂಡ ಅನ್ನಿಸ್ಕೊಂಡವನು ಹೆಂಡ್ತಿನ ಅಣಗ್ಸದ? ಯಾರಾದರೂ ನಂಬ್ತಾರ ಇದನ್ನ? ನೀವು ಹೇಳಬೇಕು ಅನ್ಕೊಂಡಿರೋದನ್ನ ಇನ್ನೂ ಹೇಳಿಲ್ಲ. ಅದೇ ಕಣೆ, ನಾವು ಯಾವ ವರ್ಷನೂ ಗಣೇಶ ಹಬ್ಬನ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ. ಸೆಲೆಬ್ರೇಟ್ ಮಾಡಿದ್ರು ಅದು ಮನೆ ಲೆವೆಲ್ಗೆ ಮಾತ್ರ. ಆದ್ರೆ ಈ ವರ್ಷ ಆರ್ತಿ ಮನೆಯವ್ರನ್ನ ಬೀಗ್ರನ್ನ ಕರೆದಿದೆಯಲ್ಲ, ಏನು ಸಮಾಚಾರ ಅಂತ? ನೀವು ಯಾಕೆ ನಾನು ಮಾಡೋ ಎಲ್ಲ ಕೆಲಸದಲ್ಲೂ ಒಂದು ಹಿಡನ್ ಸೀಕ್ರೆಟ್ ಇರುತ್ತೆ ಅನ್ಕೋತೀರಾ? ನೀ ನನ್ನ ಹೆಂಡ್ತಿ ಕಣೆ. ಇಷ್ಟು ವರ್ಷ ಸಂಸಾರ ಮಾಡಿದ ಪುರುಷಾರ್ಥಕ್ಕಾದ್ರೂ ನಂಗಷ್ಟು ಅರ್ಥ ಆಗಲ್ವಾ? ಅಂದರೆ ಏನೊಂದು ಉದ್ದೇಶ ಇರುತ್ತೆ ಅಂತ ಹೇಳಕ್ಕೆ ಬಂದೆ. ಹಾಗಿದ್ರೆ ಕೇಳಿ, ವಿಕ್ಕಿ ಮದುವೆ ಆಗ್ತಿರೋ ಹುಡುಗಿ ಮನೆಯವರು 3 ಕಾಸ್ಗೂ ಬೆಲೆ ಇಲ್ದಿರೋರು. ಅವರು ನಮ್ಮ ನೆಂಟರು ಮುಂದೆ ಬೀಗರು ಅಂತ ಹೇಳಿದ್ರೆ ಅವ್ರುಗಳೆಲ್ಲ ಶಾಕ್ ಆಗಬಾರ್ದಲ್ವಾ? ಅದಕ್ಕೆ ಚತುರ್ಥಿ ದಿನ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ. ಸುಹಾಸಿನಿ, ವಾಯ್ಸ್ ರೈಸ್ ಮಾಡಬೇಡಿ. ಅಂಥ ಮನೆಯಿಂದ ನಿಮ್ಮ ಮಗನಿಗೆ ಹುಡುಗಿ ತರೋದಕ್ಕೆ ಒಪ್ಕೊಂಡಿದ್ದೀನಲ್ಲ, ಸಂತೋಷ ಪಡಿ. ನಿನ್ನ ಉದ್ದೇಶ ಇಷ್ಟೊಂದು ಸಿಂಪಲ್ ಆಗಿರಲ್ಲ ಅಂತ ನಂಗೆ ಗೊತ್ತಿಲ್ವಾ ಸುಹಾಸಿನಿ? ಗಣೇಶ ಚತುರ್ಥಿಗೆ ಬಂದಾಗ ಅವ್ರಿಗೆ ಅವಮಾನ ಮಾಡಿ ಅವರೇ ಮದುವೆ ಬೇಡ ಅಂತ ಹೇಳೋ ಹಾಗೆ ಮಾಡೋದೇ ನಿನ್ನ ಪ್ಲ್ಯಾನ್ ಆಗಿರುತ್ತೆ. ನಿನ್ನ ಮಕ್ಕಳು ನಿನ್ನ ದೇವರು ಅಂತ ಒಂದು ಕಡೆ ಹಾಡು ಹೊಗಳ್ತಿದ್ರೆ, ಇನ್ನೊಂದು ಕಡೆ ನೀನು ತೀರಾ ಈ ಲೆವೆಲ್ಗೆ. ನಾನಿಷ್ಟು ದಿನ ನೋಡಿದ ಸಿನಿಮಾ ಸೀರಿಯಲ್ನೆಲ್ಲ ಮಿಕ್ಸ್ ಮಾಡಿ ಸೂಪರ್ ಆಗಿರೋ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ತೀನಿ. ಇದೊಂಥರ ಪಕ್ಕಾ ಕಮರ್ಷಿಯಲ್ ಮಾಸ್ ಲವ್ ಸ್ಟೋರಿ. ಲವ್ ಸ್ಟೋರಿನಾ? ಹಲೋ ಬಾಬಾ, ಓವರ್ ಎಕ್ಸೈಟ್ ಆಗಬೇಡಿ. ಇದು ಬರೀ ಡ್ರಾಮಾ. ಆದರೆ ಈ ಡ್ರಾಮಾದಲ್ಲಿ ನಿಮ್ಮ ಅಣ್ಣ ಶುಂಠಿ ಹೇಗೆ ತಗ್ಲಾಕೋತಾನೆ ಅಂದರೆ, ಅವನಿಗೂ ಒಂದು ಹುಡುಗಿ ಜೊತೆ ಇದ್ದರೆ ಪ್ರಪಂಚ ಬೇರೆ ಥರನೇ ಇರುತ್ತೆ ಅಂತ ಅನಿಸಿ ಅವನಾಗವನೇ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ಈ ಡ್ರಾಮಾದಲ್ಲಿರೋ ಹೀರೋ ಹೀರೋಯಿನ್ನೇ ರಿಯಲ್ ಲೈಫಲ್ಲೂ ಪಾರ್ಟ್ನರ್ಸ್ ಆಗ್ತಾರಾ? ಯಾಕೋ ತಾವ್ ರೂಟ್ ಚೇಂಜ್ ಮಾಡ್ತಿರೋ ಥರ ಅನ್ನಿಸ್ತಿದ್ಯಲ್ಲ? ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ.
ಸುಮ್ಮನೆ ಕ್ಯಾಶುವಲ್ ಆಗಿ ಅಂತನಾದರೂ ಅನ್ಕೋ. ನೀನೇ ಅವನ್ನ ಮದುವೆ ಆಗ್ತೀಯಾ? ನಾನು ಯು ಮೀನ್ ರೌಡಿ ನಾದ್ನಿ? ಅದು ನಿಮ್ಮಣ್ಣನ ಅಲ್ಲಿಯೋ ಶುಂಠಿ ಶಂಕರಣ್ಣ. ಏನು ತಮಾಷೆನ ಬಾಬಾ? ನಾವೊಂಥರ ಪಾರಿಜಾತ ಇದ್ದಂಗೆ. ನಮ್ಮನ್ನ ದೇವ್ರ ಮನೇಲಿ ಇಡ್ತಾರೆ ಹೊರತು ಕಿಚನಲ್ಲಿರೋ ಶುಂಠಿ ಪಕ್ಕ ಅಲ್ಲ. ಅಲ್ಲ, ಡ್ರಾಮಾ ಮಾಡ್ತಾ ಮಾಡ್ತಾ ಮುಂದೊಂದು ದಿನ ಸ್ಟಾಪ್ ಸ್ಟಾಪ್. ವೇದಾಂತ್ ಹೆಸರು ತಕ್ಕಂಗೆ ಬರೀ ಮಾತ ನಿಮ್ದೆಲ್ಲ. ನಿಮಗೆ ಮಾತ್ರ ಗರ್ಲ್ ಫ್ರೆಂಡ್ ಇರ್ಬೋದು, ಆದ್ರೆ ನಿಮ್ಮ ಎಂಪ್ಲಾಯ್ಸಿಗೆ ಇರಬಾರ್ದಾ? ವಾಟ್ ಅ ನಾನ್ಸೆನ್ಸ್. ನೋ, ಯು ಮಿಸ್ಟೇಕನ್ ಮೀ. ಆ ನಂಬರ್ ಸೇವ್ ಕೂಡ ಆಗಿಲ್ಲ. ರಾಂಗ್ ನಂಬರ್ ಅನ್ಸುತ್ತೆ, ಮಿಸ್ ಆಗಿ ಬಂದಿದೆ. ಮದ್ವೆ ಆಗೋ ಮೂದೇವಿ ಅಂದ್ರೆ ನೀನೇ ನನ್ನ ಹೆಂಡತಿ ಆಗೋ ಅನ್ನಂತೆ. ನಾನು ಸ್ವಲ್ಪ ಲೂಸ್ ನಿಜ, ಆದ್ರೆ ಈ ಲೆವೆಲ್ಗೆ ಅಲ್ಲ ಬಾಬಾ. ನಿಮ್ಮ ಅಣ್ಣಂಗೆ ಮದ್ವೆ ಆಗ್ಬೇಕು ತಾನೆ? ಅವನು ಅದಕ್ಕೆ ಒಪ್ಕೊಂಡಾಗ ಏನಾದ್ರೂ ಹುಡ್ಕೋಣ ಬಿಡಿ. ಓಕೆ, ಯು ಆರ್ ಸಿಂಪ್ಲಿ ಗ್ರೇಟ್. ನನಗೆ ಯಾವ ಗರ್ಲ್ ಫ್ರೆಂಡ್ಸು ಇಲ್ಲ. ಚೆನ್ನಾಗಿ ಹೇಳ್ತೀರ. ವೇದಾಂತ್ಗೆ ಬೈ ಮಿಸ್ಟೇಕ್ ಆಗಿ ಯಾರಾದ್ರೂ ಮೆಸೇಜ್ ಮಾಡ್ತಾರಾ? ನೋ ವೇ. ಟ್ರಸ್ಟ್ ಮೀ, ನಾನು ಹೇಳ್ತಿರೋದು ನಿಜ. ಹುಡುಗಿರಂದ್ರೆ ಆಗಲ್ಲ ಅಂತ ಮಾತಾಡೋ ನೀವು ಫೋನ್ನಲ್ಲೇ ಹುಡುಗಿರ ಜೊತೆ ಅಲ್ಲೇ ಹೊಡಿತೀರಾ? ನೀವು ಎಲ್ಲರ ಥರನೇ ವೇದಾಂತ್. ನೀವು ಒಬ್ಬರೇ ಸಾಚ ಅಂತ ಕತೆ ಹೊಡಿಬೇಡಿ. ನಿಮ್ಮ ಫೇಕ್ ಫಿಲಾಸಫಿ ಬಗ್ಗೆ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡಬೇಡಿ. ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಡೋಸೇಜ್ ಕೊಟ್ಬಿಟ್ಟಿದ್ಯಾ? ಅಲ್ಲಿ ಹೋಗಿ ಪರಿಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡ್ಕೊಂಬರೋಣ. ಯಾಕೆ ಈ ಲೆವೆಲಿಗೆ ದಡ್ಡಂತರ ಆಡ್ತೀರಾ? ಅಲ್ಲಿನ ಪರಿಸ್ಥಿತಿ ಗಂಭೀರ ಆಗಿರೋದಂತೂ ಪಕ್ಕ. ನಾವೀಗಲೇ ಹೋಗ್ಬಿಟ್ರೆ ಅವ್ರಿಗೆ ಪಕ್ಕ ಡೌಟ್ ಬಂದ್ಬಿಡುತ್ತೆ. ಹಾಗಂತ್ಯಾ? ಇನ್ನೇನು ಮತ್ತೆ, ಆ ಶುಂಠಿ ಮುಟ್ಟಿ ತಟ್ಟಿದ್ದಕ್ಕೆಲ್ಲ ಅಮೂಲ್ಯ ಅಮೂಲ್ಯ ಅಂತಾನೆ. ಹಾಗಿರುವಾಗ ನಾನೇನಾದ್ರೂ ಈಗ ಅಲ್ಲಿಗೆ ಹೋದ್ರೆ ಪಕ್ಕ ಇದು ನಂದೇ ಕೆಲಸ ಅಂತ ಫಿಕ್ಸ್ ಆಗೋಗ್ತಾನೆ. ಆಗಿಂದ ಮೆಸೇಜ್ ಮಾಡ್ತಿದ್ದೀನಿ, ಒಂದು ರಿಪ್ಲೈ ಇಲ್ವಲ್ಲ. ನಾನು ನಿಮ್ಮ ದೊಡ್ಡ ಫ್ಯಾನ್. ನೀವು ಯಾವಾಗಲೂ ಚಿಗುರು ಮೀಸೆ ತುದಿಲಿ ಚಿಕ್ಕ ಕೋಪ ಇಟ್ಕೊಂಡು ನನಗೆ ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂತೀರಲ್ಲ, ಅದೇ ನನಗೆ ತುಂಬ ಇಷ್ಟ ಆಗೋದು. ರಿಪ್ಲೈ ಮಾಡಿ ಪ್ಲೀಸ್.